ಉಪಾಸ್ಮಹೇ ನೃಸಿಂಹಾಖ್ಯಂ ಬ್ರಹ್ಮವೇದಾಂತಗೋಚರಂ ಭೂಯೋಲ್ಲಾಸಿತ ಸಂಸಾರಚ್ಛೇದಯೇತುಂ ಜಗದ್ಗುರುಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಧರ್ಮ ಬಂಧುಗಳೇ, ಇವತ್ತು ನಮ್ಮ ಹರಿಹರಪುರ ದಿವ್ಯ ಕ್ಷೇತ್ರದಲ್ಲಿ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮ. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗವಾಗಿರತಕ್ಕಂಥ ಹಿಂದೂ ಸಮಾಜ ಪ್ರಪಂಚದಲ್ಲಿ ವೈವಿಧ್ಯವನ್ನು ಮತ್ತು ಬಹುತ್ವವನ್ನು ಅತ್ಯಂತ ಸಹಜವಾಗಿ ಮತ್ತು ಸಂಪೂರ್ಣವಾಗಿ ಒಪ್ಪಿಕೊಂಡಿರತಕ್ಕಂತಹ ಏಕೈಕ ಸಮಾಜವಾಗಿದೆ. ನಾವು ಇವತ್ತು ಹಿಂದೂ ಸಮಾಜದಲ್ಲಿ ಏಕತ್ವದ ಜಾಗೃತಿಗಾಗಿ ವಿಶೇಷವಾಗಿರ್ತಕ್ಕಂತಹ ಕಾರ್ಯಯೋಜನೆಗಳನ್ನು ರೂಪಿಸಿಕೊಂಡು ಇವತ್ತು ಸಮಾಜವನ್ನ ಎಲ್ಲ ಆಯಾಮಗಳಲ್ಲೂ ಸದೃಢಗೊಳಿಸಲಿಕ್ಕೆ ಹೆಚ್ಚಿನ ಒಂದು ಪರಿಶ್ರಮವನ್ನ ತ್ಯಾಗ ಮತ್ತು ಸಮರ್ಪಣಾ ಭಾವದಿಂದ ನೀಡಬೇಕಾಗಿದೆ. ನೋಡಿ, ಒಂದು ಸಮಾಜ ಅಥವಾ ಒಂದು ಸಂಸ್ಕೃತಿ ಏಕರೂಪದ ಸಮಾಜವಾಗಿದ್ದರೆ, ಏಕರೂಪದ ಸಂಸ್ಕೃತಿಯಾಗಿದ್ದರೆ ಅದನ್ನ ಯಾವುದೋ ಒಂದು ಮಹಾತ್ಮರು, ಆಚಾರ್ಯ ಪುರುಷರು, ದಾರ್ಶನಿಕರು ಅಥವಾ ಅವತಾರ ಪುರುಷರು ಅಥವಾ ಯಾವುದೋ ಒಂದು ಧರ್ಮಪೀಠ, ಆಶ್ರಮ, ಒಂದು ಸಂಘ ಸಂಸ್ಥೆ ಇದು ಆ ಸಂಸ್ಕೃತಿಯನ್ನ ಕಾಲಕಾಲಕ್ಕೆ ದೇಶ ಕಾಲ ಪರಿಸ್ಥಿತಿಗೆ ಅನುಗುಣವಾಗಿ ಸಂರಕ್ಷಣೆ ಮಾಡ್ತಾ ಅದನ್ನ ಸಂಘಟನೆ ಮಾಡಬಹುದಾಗಿತ್ತು. ಆದರೆ ಭಾರತೀಯ ಸಂಸ್ಕೃತಿ ಅಥವಾ ಈ ಒಂದು ಹಿಂದೂ ಸಂಸ್ಕೃತಿ ಏನಿದೆ ಅದು ಏಕರೂಪದ ಸಂಸ್ಕೃತಿ ಅಲ್ಲ. ವಿಚಾರಕ್ಕೆ ಅವಕಾಶ ಇರೋದ್ರಿಂದ ಮುಕ್ತವಾದ ಚಿಂತನೆಗಳಿಗೆ ನಾವೇ ವೇದಿಕೆಯನ್ನ ಅನಾದಿ ಕಾಲದಿಂದಲೂ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಕಲ್ಪಿಸಿಕೊಟ್ಟಿದ್ದರಿಂದ ನಮ್ಮ ಈ ಒಂದು ಹಿಂದೂ ಸಮಾಜದಲ್ಲಿ ವಿವಿಧತೆ ಎನ್ನುವುದು ಸಹಜವಾಗಿ ಇದೆ. ಆದರೆ ಈ ವಿವಿಧತೆಗೆ ಏಕತೆಯೇ ಪ್ರಾಣವಾಗಿದೆ. ಆದ್ದರಿಂದ ವೈವಿಧ್ಯವನ್ನು ಹೊಂದಿರತಕ್ಕಂಥ ಈ ಒಂದು ಸಂಸ್ಕೃತಿಯನ್ನ, ಸಮಾಜವನ್ನ ಯಾವುದೋ ಒಬ್ಬರು ದಾರ್ಶನಿಕರು, ಅವತಾರ ಪುರುಷರು, ಯಾವುದೊಂದು ಮಠ, ಆಶ್ರಮ, ಸಂಘ ಸಂಸ್ಥೆ ಇದು ಯಾವುದೂ ಕೂಡ ನಿಜವಾದ ಅರ್ಥದಲ್ಲಿ ಸಂರಕ್ಷಣೆ, ಸಂಘಟನೆ ಮಾಡಲಿಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸಾಧ್ಯವೇ ಇಲ್ಲ. ಹಾಗಾದ್ರೆ ಹೇಗೆ ಸಾಧ್ಯ ಅಂತ ಕೇಳಿದ್ರೆ, ಕೇವಲ ಏಕತ್ವವನ್ನು ಬೆಳೆಸ್ತಾ ಇರತಕ್ಕಂತಹ, ಏಕತ್ವವನ್ನು ಬೆಳೆಸಲಿಕ್ಕೆ ಪೂರಕವಾಗಿರ್ತಕ್ಕಂತಹ ಸಾಂಘಿಕ ಶಕ್ತಿಯಿಂದ ಮಾತ್ರ ನಮ್ಮ ಸಂಸ್ಕೃತಿಯನ್ನ ಸಂರಕ್ಷಿಸಲು ಸಾಧ್ಯ. ಇದು ನಮಗೆ ಮೊದಲು ಗೊತ್ತಿರಬೇಕು. ನಮ್ಮ ಸಂಸ್ಕೃತಿಯ ಸಂರಕ್ಷಣೆ, ಹಿಂದೂ ಸಮಾಜದ ಸಂರಕ್ಷಣೆ ಕೇವಲ ನಮ್ಮೆಲ್ಲರ ಸಾಂಘಿಕ ಪ್ರಯತ್ನದಿಂದ ಮಾತ್ರ ಸಾಧ್ಯ. ಈ ಒಂದು ವಿಷಯವನ್ನ ನಾವು ಹೃದಯದಲ್ಲಿ ತಿಳ್ಕೊಬೇಕು. ಇವತ್ತು ಹಿಂದೂ ಸಮಾಜದಲ್ಲಿ ಅನೇಕ ಮತಗಳಿದೆ, ಪಂಥಗಳಿದೆ, ಸಿದ್ಧಾಂತಗಳಿದೆ, ಸಂಪ್ರದಾಯಗಳಿದೆ, ನೂರಾರು ಸಾವಿರಾರು ಸಮುದಾಯಗಳಿದೆ.
ವೈವಿಧ್ಯವನ್ನ ಒಪ್ಪಿಕೊಂಡಿದ್ದೇವೆ ಸಹಜವಾಗಿ. ನಾವು ಮಾಡ್ತಕ್ಕಂಥ ತಪ್ಪು ಅಂತ ಕೇಳಿದ್ರೆ, ಏನ್ ತಪ್ತಾ ಇದ್ದೇವೆ ಅಂತ ಕೇಳಿದ್ರೆ, ಏಕತ್ವವನ್ನು ಮರಿತಾ ಇದ್ದೇವೆ. ಏಕತ್ವದ ತಳಹದಿಯ ಮೇಲೆ ವೈವಿಧ್ಯವನ್ನು ಹೇಳಿದ್ದಾರೆ ಹೊರತು ನಮ್ಮ ಎಲ್ಲೂ ಕೂಡ ಆ ವೈವಿಧ್ಯವನ್ನ ವೈರುಧ್ಯವಾಗಿ ನಮ್ಮ ಹಿರಿಯರು ಹೇಳಿಲ್ಲ. ನಮ್ಮ ಭಾರತೀಯ ಸಂಸ್ಕೃತಿ ಎಂದಿಗೂ ಕೂಡ ವಿಭಜನೆಯನ್ನ ಹೊಂದಿಲ್ಲ. ಭಾರತೀಯ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಾ ಇರತಕ್ಕಂಥ ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಜೈನ, ಬೌದ್ಧ, ಚಾರ್ವಾಕ, ಇವು ನವದರ್ಶನ ಶಾಸ್ತ್ರಗಳು ಕೂಡ ಎಂದು ವಿಭಜನೆಯಾಗಿಲ್ಲ. ಅದು ಭಾರತೀಯ ಸಂಸ್ಕೃತಿ ಅದಕ್ಕೆ ತಾಯಿ ಬೇರಾಗಿದೆ. ಭಾರತೀಯ ಸಂಸ್ಕೃತಿ ಅದಕ್ಕೆ ಮಾತ್ರ ಸ್ಥಾನದಲ್ಲಿದೆ. ಕೇವಲ ವಿಕೇಂದ್ರೀಕರಣಗೊಂಡಿದೆ. ಅದು ಭಾರತೀಯ ಸಂಸ್ಕೃತಿಯನ್ನ ನಾವು ಪ್ರಾಯೋಗಿಕವಾಗಿ ನೋಡಿದ್ರೆ, ಅನಾದಿ ಕಾಲದಿಂದಲೂ ಕೂಡ ನಮ್ಮ ದಾರ್ಶನಿಕರು 9 ದರ್ಶನ ಶಾಸ್ತ್ರ ಇಟ್ಟುಕೊಂಡು ಚರ್ಚೆಯನ್ನು ಮಾಡಿದ್ದಾರೆ ಮುಕ್ತವಾಗಿ. ಕಪಿಲರ ಸಾಂಖ್ಯ ದರ್ಶನ, ಗೌತಮ ಬುದ್ಧರ ಆ ಬೌದ್ಧ ದರ್ಶನ, ಹಾಗೆ ಗೌತಮ ಮಹರ್ಷಿಗಳ ನ್ಯಾಯ ದರ್ಶನ, ಹಾಗೆ ಗಣಾದ ಮಹರ್ಷಿಗಳ ವೈಶೇಷಿಕ ದರ್ಶನ, ಹಾಗೆಯೇ ಪತಂಜಲಿ ಮಹರ್ಷಿಗಳ ಯೋಗ ದರ್ಶನ, ಹಾಗೆ ಬಾದರಾಯಣರ ವೇದಾಂತ ದರ್ಶನ, ಹಾಗೆ ಜೈಮಿನಿ ಮಹರ್ಷಿಗಳ ಪೂರ್ವ ಮೀಮಾಂಸಾ ದರ್ಶನ, ಹಾಗೆ ಅರಿಹಂತರ ತೀರ್ಥಂಕರರ ಜೈನ ದರ್ಶನ, ಹಾಗೆ ಬೃಹಸ್ಪತಿ ಆಚಾರ್ಯರ ಚಾರ್ವಾಕ ದರ್ಶನ. ಈ 9 ದರ್ಶನ ಇಟ್ಟುಕೊಂಡು ಅದರೊಳಗೆ ಸಿದ್ಧಾಂತವನ್ನ ಒಬ್ಬರೊಬ್ಬರು ಸತ್ಯಕ್ಕೆ ಅನಂತ ಮುಖಗಳಿದೆ. ಆ ಅನಂತ ಮುಖಗಳ ಸತ್ಯವನ್ನ ತಮ್ಮದೇ ಆಗಿರತಕ್ಕಂಥ ಸಾಧನಾ ಮಾರ್ಗದಲ್ಲಿ ಕಂಡುಕೊಂಡು ಅದನ್ನ ಜಗತ್ತಿಗೆ ತೋರಿಸಿರ್ತಕ್ಕಂಥ ಕೀರ್ತಿ ನಮ್ಮ ಋಷಿ ಮುನಿಗಳಿಗೆ, ಗುರು ಪರಂಪರೆಗೆ ಸಲ್ಲಿದೆ. ಎಂದೂ ಕೂಡ ನಮ್ಮ ಸಂಸ್ಕೃತಿ ವಿಭಜನೆ ಆಗಿಲ್ಲ. ಆದರೆ ನಾವು ವಿಭಜನೆ ಆಗಿದೆ ರೀತಿಯಲ್ಲಿ ಪ್ರತಿಬಿಂಬಿಸ್ತಾ ಇದ್ದೇವೆ. ಆದ್ದರಿಂದ ಬೌದ್ಧರು ಹಿಂದೂಗಳಲ್ಲ, ಜೈನರು ಹಿಂದೂಗಳಲ್ಲ, ಸಿಖ್ಖರು ಹಿಂದೂಗಳಲ್ಲ. ಇವತ್ತು ನಾವು ಪದೇ ಪದೇ ಕೇಳ್ತಾ ಇದ್ದೇವೆ, ಅವರು ಹಿಂದೂಗಳಲ್ಲ, ಪ್ರಕೃತಿ ಆರಾಧಕರು ಹಿಂದೂಗಳಲ್ಲ. ಇದೆಲ್ಲಿಂದ ಬಂತು ಈ ಒಂದು ಅಜ್ಞಾನ ಅಂತ ಕೇಳಿದ್ರೆ, ವಿಕೇಂದ್ರೀಕರಣವನ್ನ ನಾವು ವಿಭಜಿಸಿ ನೋಡ್ತಾ ಇದ್ದೇವೆ. ನಾವೆಂದೂ ವಿಭಜನೆಗೊಂಡಿಲ್ಲ, ತಿಳ್ಕೊಳ್ಳಿ. ಆದ್ದರಿಂದ ಏಕತ್ವವೇ ನಮ್ಮ ಸಂಸ್ಕೃತಿಯ ಪ್ರಾಣವಾಗಿದೆ. ಏಕತ್ವವೇ ಹಿಂದೂ ಸಮಾಜದ ಪ್ರಾಣವಾಗಿದೆ. ವೈವಿಧ್ಯ ಸಹಜವಾಗಿ ಒಪ್ಕೊಳ್ತಾ ಇದ್ದೇವೆ. ಏಕಂ ಸತ್ ಅರ್ಥ ಏನು? Here we are upholding the unity. At the same time we say that truth paths are many. Ekam sat gnanidah bahudha vadanti. Truth is one. Paths are many. ಸತ್ಯ ಒಂದೇ, ಏಕತ್ವವನ್ನು ಎತ್ತಿ ಹಿಡಿತಾ ಇದ್ದೇವೆ. ಮಾರ್ಗಗಳು ಅನೇಕ, ಬಹುತ್ವವನ್ನು ಸಹಜವಾಗಿ ಒಪ್ಕೊಳ್ತಾ ಇದ್ದೇವೆ. ಏಕತ್ವವನ್ನು ಬಿಟ್ಟು ಬಹುತ್ವವನ್ನ ನಾವು ಸ್ವೀಕಾರ ಮಾಡಿದಾಗ ನಮ್ಮಲ್ಲಿರ್ತಕ್ಕಂಥ ಬಹುತ್ವವೇ ಇವತ್ತು ವೈರುಧ್ಯವಾಗ್ತಾ ಇದೆ. ಅದೇ ಇವತ್ತು ಸಮಾಜದಲ್ಲಿ ನಮ್ಮ ಸಂಸ್ಕೃತಿಯ ಮೇಲೆ ನಡೀತಾ ಇರತಕ್ಕಂತಹ ಬಾಹ್ಯ ದಾಳಿಗೆ, ಆಂತರಿಕ ದಾಳಿಗೆ, ರಾಜತಾಂತ್ರಿಕ ದಾಳಿಗೆ ಮೂಲ ಕಾರಣವಾಗಿದೆ. ಅವನ ಆ ಸಮುದಾಯ, ಇವನಿಗೆ ಸಮುದಾಯ, ಅವನ ಆ ಸಿದ್ಧಾಂತ, ಇವನಿಗೆ ಸಿದ್ಧಾಂತ, ಅವನ ಆ ಸಂಪ್ರದಾಯ, ಇವನಿಗೆ ಸಂಪ್ರದಾಯ, ಅವನು ಹಿಂದುಳಿದ ವರ್ಗದವರು, ಇವರು ಮುಂದಿದ ವರ್ಗದವರು, ಅವರು ಇವರು ಶೋಷಣೆ ಮಾಡಿದರು. ನಮ್ಮಲ್ಲಿರ್ತಕ್ಕಂತಹ ಈ ದಾಳಿಗಳಿಗೆ ಕಾರಣ ಯಾವುದಂತ ಕೇಳಿದ್ರೆ, ನಮ್ಮ ಸಂಸ್ಕೃತಿಯಲ್ಲಿ ಹೇಳಿರ್ತಕ್ಕಂತಹ, ಹಿಂದೂ ಸಮಾಜದಲ್ಲಿ ಹೇಳಿರ್ತಕ್ಕಂತಹ ಏಕತ್ವವನ್ನು ನಾವು ಮರಿತಾ ಇದ್ದೇವೆ. ಕೇವಲ ಬಹುತ್ವಕ್ಕೆ ಅಂಟಿಕೊಂಡಿದ್ದೇವೆ. ಆ ಬಹುತ್ವ ಏನಾಗ್ತಾ ಇದೆ? ವೈರುಧ್ಯವಾಗ್ತಾ ಇದೆ. ವೈರುಧ್ಯವಾಗುವಂತೆ ಪ್ರತಿಬಿಂಬಿಸಿ ಅದು ನಮ್ಮೊಳಗೆ ನಮ್ಮೊಳಗೆ ಅಪನಂಬಿಕೆಯ ಅಡ್ಡಗೋಡೆಗಳನ್ನ ಆಕಾಶ ಎತ್ತರಕ್ಕೆ ಬೆಳೆಸಿದ್ದಾರೆ. ಇವತ್ತು ವೇದಿಕೆ ಮೇಲೆ ಕೂತ್ಕೊಂಡು ಹೇಳ್ತೇವೆ ಹಿಂದೂ ಅಂತ. ಅಲ್ಲಿ ಕಾರ್ಯಗತ ಆಗ್ತಾ ಇದೆಯಾ ಅಂತ ಕೇಳಿದ್ರೆ 10% ಮಾತ್ರ ಕಾರ್ಯಗತ ಆಗ್ತಾ ಇರ್ತದೆ. ನಮ್ಮಲ್ಲಿರ್ತಕ್ಕಂಥ ಇವರು ಅಪಾರವಾಗಿ ಹೇಳಿದ್ರು, ಸವಿಸ್ತಾರವಾಗಿ ವಿಚಾರ ಮಾಡಿದ್ರು ನಮ್ಮ ಜಗದೀಶ್ ಅವರು ಹಿಂದೂ ಧರ್ಮದ ಆ ಹಿರಿಮೆಯ ಬಗ್ಗೆ. ಅದು ಎಷ್ಟನಿಗೆ ಸ್ವಾಭಿಮಾನ ಇದೆ, ಎಷ್ಟನಿಗೆ ಹೇಳಿ ನೋಡಿ ಯೋಚನೆ ಮಾಡಿದ್ದೇವ? ಇಲ್ಲ. ಯಾಕೆ ಇಲ್ಲ? ಇವರು ವಾಸಪ್ಪ ಹೇಳಿದ್ರು, ನಮ್ಗೆ ಹಿಂದೂ ಹೇಳಲಿಕ್ಕೆ ನಾವು ಸ್ವಲ್ಪ ಯೋಚನೆ ಮಾಡ್ತಕ್ಕಂಥ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ. ಹೌದು, ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯ, ನಮ್ಮಲ್ಲಿರ್ತಕ್ಕಂಥ ಬಹುತ್ವವನ್ನ ನಾವು ಏಕತ್ವವನ್ನ ಬಿಟ್ಟು ಮಾಡ್ತಾ ಇರೋದ್ರಿಂದ ಆ ವೈವಿಧ್ಯವೇ ವೈರುಧ್ಯವಾಗ್ತಾ ಇದೆ. ಅಪನಂಬಿಕೆಯ ಅಡ್ಡಗೋಡೆಗಳು ಬಂದಿದ್ದರಿಂದ ಅನುಮಾನದ ಒಬ್ಬರ ಮೇಲೆ ಒಬ್ಬರು ಅನುಮಾನ ನೋಡ್ತಾ ಇದ್ದೇವೆ ನಾವು ಇವತ್ತು. ಪರಸ್ಪರ ಕಚ್ಚಾಟ, ಪರಸ್ಪರ ನಿಂದನೆ, ಪರಸ್ಪರ ದ್ವೇಷ, ಅಸೂಯೆ, ಸಂಘರ್ಷ ಇದೆಲ್ಲ ಕಡೆ ಕಾಣ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಕೂಡ ಉತ್ತರ ಕಂಡುಕೊಡಬೇಕಾಗಿದೆ.
ಪ್ರತಿಯೊಂದು ಸಮಸ್ಯೆಯನ್ನು ಸವಾಲಾಗಿ ಸ್ವೀಕರಿಸಿ ಅದನ್ನ ನಾವು ಪ್ರಾಮಾಣಿಕತೆಯಿಂದ ಪರಿಷ್ಕಾರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆದ್ದರಿಂದ ಇವತ್ತು ಹಿಂದೂ ಸಮಾಜದ ನೋಡಿದ್ರೆ ನಮ್ಮ ಭವ್ಯವಾಗಿರ್ತಕ್ಕಂಥ ಲಕ್ಷಾಂತರ ವರ್ಷಗಳ ಶ್ರೇಷ್ಠ ಇತಿಹಾಸ ಇದೆ, ಪರಂಪರೆ ಇದೆ, ಅತ್ಯುನ್ನತವಾಗಿರ್ತಕ್ಕಂಥ ಜ್ಞಾನ ಸಂಪತ್ತು ನಮ್ಮಲ್ಲಿದೆ. ಆದರೆ ನಮ್ಮ ಮೇಲೆ ನಮಗೆ ಸ್ವಾಭಿಮಾನ ಕಡಿಮೆ ಆಗ್ತಾ ಇದೆ. ಈ ಕಾರಣ ಏನಂತ ಗೊತ್ತುಂಟ? ನಮ್ಮಲ್ಲಿರ್ತಕ್ಕಂತಹ ಈ ವೈವಿಧ್ಯವನ್ನ ವೈರುಧ್ಯವಾಗಿ ನೋಡ್ತಾ ಇದ್ದೇವೆ. ಒಬ್ರಿಗೆ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಆತ್ಮೀಯವಾಗಿ ಸೇರೋದಿಲ್ಲ, ಆತ್ಮೀಯ ಸೇರ್ಲಿಕ್ಕೆ ಅವಕಾಶವನ್ನು ನಾವೇ ಮಾಡಿಕೊಡೋದಿಲ್ಲ. ವೇದಿಕೆ ಈ ತರ ಬಂದು ಹೋಗ್ತೇವೆ, ಅಲ್ಲಿ ಹೋದ ನಂತರ ಮತ್ತೆಲ್ಲ ಮರ್ತೇ ಹೋಗುತ್ತೆ. ಆದ್ದರಿಂದ ಇವತ್ತು ನಾವು ವಾಸ್ತವಿಕತೆಯನ್ನು ಅರಿತುಕೊಂಡು ಹಿಂದೂ ಸಮಾಜ ಗಟ್ಟಿಯಾಗಬೇಕು ಅಂತಾದ್ರೆ ನಮ್ಮ ಒಂದು ಸಮಸ್ಯೆಗಳ ಬಗ್ಗೆ ನಾವು ವಾಸ್ತವಿಕವಾಗಿ ಅರಿತುಕೊಂಡು ಅದಕ್ಕೆ ಸ್ಪಂದಿಸಬೇಕಾಗಿದೆ. ಪ್ರತಿಯೊಂದು ಊರಿನಲ್ಲೂ ಕೂಡ ಹಿಂದೂಗಳು ಒಂದು ಏನೋ ಭಾವನೆ ಬೆಳಿಬೇಕಾಗಿದೆ. ಶುಭನೋ ಅಶುಭನೋ, ಒಬ್ರು ಹಿಂದೂ ಮನೆಗಳಲ್ಲಿ ವಾಸಪ್ಪ ಮೇಲೆ ಸಮಸ್ಯೆ ಆಯ್ತು, ನಾವೆಲ್ಲ ಹೋಗ್ಬೇಕು. ಅವತ್ತು ಅಲ್ಲಿ ಶುಭ ಇರ್ಬೋದು, ಅಶುಭ ಇರ್ಬೋದು, ಅವ್ರ ಮೇಲೆ ಸಭೆ ಇದೆ, ಸಮಸ್ಯೆ ಇದೆ, ಅವರೊಟ್ಟಿಗೆ ಭಾವನೆ ಹಂಚ್ಕೊಬೇಕು ನಾವು. ಆಗ ಹಿಂದುತ್ವ ಬೆಳೀತದೆ. ಹಿಂದುತ್ವ ಯಾವತ್ತೂ ಕೂಡ ಬರೀ ಪುಸ್ತಕದಲ್ಲಿ ಬಾಯಲ್ಲಿದ್ರೆ ಬೆಳೆಯುವುದಿಲ್ಲ, ಹೃದಯದಲ್ಲಿ ಬೆಳೆಯಬೇಕು. ಆದ್ದರಿಂದ ಇವತ್ತು ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗಿದೆ. ಇವತ್ತು ಈ ಒಂದು ಆಂತರಿಕವಾಗಿರ್ತಕ್ಕಂಥ ಸಮಸ್ಯೆಗೆ ಬಾಹ್ಯ ದಾಳಿಗೆ ಮತ್ತು ರಾಜತಾಂತ್ರಿಕ ದಾಳಿಗೆ ದಾರಿ ಮಾಡಿಕೊಟ್ಟಿದೆ. ಇವತ್ತು ಬೆಳಗಾದ್ರೆ ನೋಡಿದರೆ ಒಡೆದು ಆಳುವ ನೀತಿ. 2000 ವರ್ಷಗಳಿಂದ ಭಾರತೀಯ ಸಂಸ್ಕೃತಿಯ ಮೇಲೆ, ಈ ಸನಾತನ ಹಿಂದೂ ಧರ್ಮದ ಮೇಲೆ ನಡೀತಕ್ಕಂಥ ಪ್ರಹಾರಗಳಿಗೆ ಕಾರಣ ಯಾವುದಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ವೈವಿಧ್ಯವನ್ನ ವೈರುಧ್ಯ ಮಾಡಿ ತೋರಿಸ್ತಾ ಇದ್ದಾರೆ. ಆ ವೈವಿಧ್ಯವನ್ನ ವೈರುಧ್ಯವಾಗಿ ತೋರಿಸುವುದರಿಂದ ಸಹಜವಾಗಿ ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಧರ್ಮದ ಮೇಲೆ, ನಮ್ಮ ಆಚಾರ ವಿಚಾರಗಳ ಮೇಲೆ, ನಮ್ಮ ನಂಬಿಕೆಯ ಮೇಲೆ ಇರ್ತಕ್ಕಂಥ ಆ ಒಂದು ಸ್ವಾಭಿಮಾನ ನಮಗೆ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಇವತ್ತು ನಾವು ಮಾಡಬೇಕಾಗಿದ್ದು ಬಾಹ್ಯ ದಾಳಿ, ಒಂದು ಕಡೆಯಿಂದ ಬಾಹ್ಯ ದಾಳಿ, ಮತಾಂತರ ಇರಬಹುದು, ಅಥವಾ ಭಯೋತ್ಪಾದನೆ ವಿಚಾರ ಇರಬಹುದು, ಇನ್ನೊಂದು ವಿಚಾರ ಇರಬಹುದು. ಬಾಹ್ಯವಾಗಿ ಅನೇಕ ರೀತಿಯ ದಾಳಿಗೆ ನಾವು ಒಳಗಾಗ್ತಾ ಇದ್ದೇವೆ. ಯಾಕೆ ಒಳಗಾಗ್ತಾ ಇದ್ದೇವೆ ಅಂತ ಕೇಳಿದ್ರೆ ಸಾಂಘಿಕ ಪ್ರಯತ್ನದಿಂದ ಮಾತ್ರ ಸಂಸ್ಕೃತಿಯ ಸಂರಕ್ಷಣೆ ಸಾಧ್ಯ ಎನ್ನುವುದನ್ನು ಮರಿತಾ ಇದ್ದೇವೆ. ನಮಗನಿಸ್ತಾ ಇದೆ ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಪ್ರತಿಯೊಂದು ಸಂಘ ಸಂಸ್ಥೆಗಳು, ಪ್ರತಿಯೊಂದು ಮಠಗಳು, ಪ್ರತಿಯೊಂದು ಆಶ್ರಮಗಳು ಇವತ್ತು ಭಾರತೀಯ ಸಂಸ್ಕೃತಿಯ, ಸನಾತನ ಹಿಂದೂ ಧರ್ಮದ ಸಂರಕ್ಷಣೆಗೆ, ಸಂಘಟನೆಗೆ ಅಪಾರವಾಗಿರ್ತಕ್ಕಂತಹ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದೆ. ಆದರೆ ಸಂಸ್ಕೃತಿಯ ಸಂರಕ್ಷಣೆ ವೈಯಕ್ತಿಕವಾಗಿ ಸಾಧ್ಯ ಇಲ್ಲ. ಇದು ಗೊತ್ತಿರಬೇಕು ನಿಮಗೆ. ಈ ಸತ್ಯವನ್ನು ಸ್ವೀಕರಿಸಬೇಕು. ಅದ್ವೈತ ಎಷ್ಟು ಮುಖ್ಯನೋ ಇನ್ನೊಬ್ಬರಿಗೆ ವಿಶಿಷ್ಟಾದ್ವೈತ ಅಷ್ಟೇ ಮುಖ್ಯ, ಮತ್ತೊಬ್ಬರಿಗೆ ದ್ವೈತ ಅಷ್ಟೇ ಮುಖ್ಯ, ಇನ್ನೊಬ್ಬರಿಗೆ ಶುದ್ಧಾದ್ವೈತ ಅಷ್ಟೇ ಮುಖ್ಯ, ಇನ್ನೊಬ್ಬರಿಗೆ ವಚನ ಸಾಹಿತ್ಯ ಅಷ್ಟೇ ಮುಖ್ಯ, ಇನ್ನೊಬ್ಬರಿಗೆ ಸಿದ್ಧಾಂತ ಶಿಖಾಮಣಿ ಅಷ್ಟೇ ಮುಖ್ಯ. ನಾವು ನಮಗದು ಹೆಚ್ಚು, ಅವರಿಗೆ ಒಂದು ಹೆಚ್ಚು. ಒಂದಾಗದೆ ಇದ್ರೆ ನಾವು ಉಳಿದಿಲ್ಲ. ಇದನ್ನ ಸಮಾಜ ಅರ್ಥ ಮಾಡ್ಕೊಬೇಕು. ಸಿದ್ಧಾಂತ ಶಿಖಾಮಣಿ ಜಾಸ್ತಿ, ಮತ್ತೊಂದು ವಚನ ಸಾಹಿತ್ಯ ಕಮ್ಮಿ, ಮತ್ತೊಂದು ಜಾಸ್ತಿ, ಇನ್ನೊಂದು ಕಮ್ಮಿ, ಭಗವದ್ಗೀತೆ ಜಾಸ್ತಿ, ಮತ್ತೊಂದು ಕಮ್ಮಿ, ಹೀಗೆ ಮಾಡ್ತಾ ನಮ್ಮಲ್ಲಿರ್ತಕ್ಕಂಥ ಸ್ವಾಭಿಮಾನವನ್ನು ಕನಿಷ್ಠ ಮಟ್ಟಕ್ಕೆ ಇಳಿಸ್ಕೊಳ್ತಾ ಇದ್ದೇವೆ. ಇದಾಗಬಾರದು. ಕೇವಲ ಸಾಂಘಿಕ ಶಕ್ತಿಯಿಂದ ಮಾತ್ರ ನಮ್ಮ ಸಮಾಜವನ್ನ ಕಟ್ಟಬಹುದು ಎನ್ನುವ ಒಂದು ಕನಿಷ್ಠ ಮಟ್ಟದ ಅರಿವು ಪ್ರತಿಯೊಬ್ಬರಲ್ಲಿ ಜಾಗೃತವಾದಾಗ ಮಾತ್ರ ಹಿಂದೂ ಸಮಾಜ ಸದೃಢವಾಗ್ತದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಒಂದು ನಡೆನುಡಿ ಆಚಾರಗಳನ್ನ ತಿದ್ದುಕೊಳ್ಳಬೇಕಾಗಿದೆ. ಎಲ್ಲೆಲ್ಲಿ ಆಂತರಿಕ ದೋಷಗಳಿದೆಯೋ, ಅಸಮಾನತೆ ಇರಬಹುದು, ಆಂತರಿಕ ಅಸಮಾನತೆ ಇರಬಹುದು, ಶೋಷಣೆಯ ಧೋರಣೆ ಇರಬಹುದು, ಪರಸ್ಪರ ನಿಂದನೆ ಮನೋಭಾವ ಇರಬಹುದು, ತಾರತಮ್ಯದ ವಿಚಾರ ಇರಬಹುದು, ಅವೆಲ್ಲವನ್ನು ತೊಡೆದು ಹಾಕಲಿಕ್ಕೆ ಪ್ರಾಮಾಣಿಕವಾಗಿ ಹೃದಯದಿಂದ ಪ್ರಯತ್ನ ಮಾಡಬೇಕಾಗಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಇವತ್ತಿನ ಹಿಂದೂ ಸಮಾಜೋತ್ಸವ ಎಲ್ಲರಿಗೂ ಪ್ರೇರಣೆ ಕೊಡುವಂತ ವಿಚಾರ ಆಗ್ತಾ ಇದೆ. ಯಾರೇನೇ ಹೇಳಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಡೆದು ಆಳುವ ನೀತಿ. ಹಿಂದೂ ಸಮಾಜ ಒಂದಾಗಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ಹಿಂದೂ ಸಮಾಜ ಒಂದಾಗಿರ್ಲಿಕ್ಕೆ ಕೆಲವರು ಬಿಡುವುದಿಲ್ಲ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಈ ವಿಷಯ. ಅದು ತಿಳ್ಕೊಳ್ಳಿ. ಆ ರಾಜಕೀಯ ಪಕ್ಷಕ್ಕೆ ಒಬ್ಬ ಶಿವ, ಈ ರಾಜಕೀಯ ಪಕ್ಷಕ್ಕೆ ಒಬ್ಬ ಶಿವ, ಆ ಸಮುದಾಯಕ್ಕೆ ಒಬ್ಬ ಶಿವ, ಈ ಸಮುದಾಯಕ್ಕೆ ಒಬ್ಬ ಶಿವ ಅಂತ ಇಲ್ಲ. ಯಾವುದೇ ಕಾರಣಕ್ಕೂ ಆಧ್ಯಾತ್ಮದ ವಿಚಾರ ಬಂದಾಗ,
ಧರ್ಮದ ವಿಚಾರ ಬಂದಾಗ, ಸಂಸ್ಕೃತಿಯ ವಿಚಾರ ಬಂದಾಗ, ಸಂಸ್ಕಾರದ ವಿಚಾರ ಬಂದಾಗ ನೀವು ರಾಜಕೀಯ ಪಕ್ಷವನ್ನಾಗಲಿ ಸಮುದಾಯವನ್ನಾಗಲಿ ಅಡ್ಡ ತರಬೇಡಿ, ಪಕ್ಕಕ್ಕಿಡಿ. ಎಲ್ಲ ಹಿಂದೂಗಳಿಗೆ ನಾವು ಹೇಳ್ತಾ ಇದ್ದೇವೆ, ರಾಜಕೀಯ ಪಕ್ಷ ಬೇರೆ, ಆಧ್ಯಾತ್ಮ, ಧರ್ಮ, ಸಂಸ್ಕಾರ, ಸಂಸ್ಕೃತಿ ಬೇರೆ. ಈ ಒಂದು ವಿಚಾರವನ್ನು ಬೆಳೆಸಿಕೊಂಡಾಗ ಹಿಂದೂ ಸಮಾಜ ಗಟ್ಟಿ ಆಗತ್ತೆ. ಆದ್ರಿಂದ ಇವತ್ತು ಒಡೆದು ಆಳುವ ನೀತಿ ಇದನ್ನ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮ ಸಮಾಜಕ್ಕೆ ದೊಡ್ಡ ಪೆಟ್ಟು. ಹೊಡಿಲಿಕ್ಕೆ ತುಂಬಾ ಸುಲಭ ಇದೆ. ಯಾಕೆ ಗೊತ್ತುಂಟಾ? ಒಂದು ದೇವರು, ಒಬ್ಬರ ಪ್ರವಾದಿಗಳು, ಒಂದು ಪುಸ್ತಕ ಇದ್ರೆ ಹೊಡಿ ಸ್ವಲ್ಪ ಕಷ್ಟ. ಅರ್ಥ ಆಯ್ತಾ? ಒಂದು ಪುಸ್ತಕ ಒಬ್ಬರಿದ್ರೆ ಸ್ವಲ್ಪ ಹೊಡೆಯೋದು ಕಷ್ಟ, ಅದು ಆಗತ್ತೆ, ಹೊಡೆಯೋದು ಕಷ್ಟ. ಆದ್ರೆ ಎಷ್ಟೋ ನಾವು ಹೇಳಿ ದೇವರೊಬ್ಬರೇ ನಾಮರೂಪಗಳು ಹಲವು, ಎಷ್ಟು ಬೇಕಾದ್ರೂ ಆರಾಧನೆ ಮಾಡ್ತಾ ಇದ್ದೇವೆ. ಏಕದೇವನ ಬಹುರೂಪ ಆರಾಧನೆ ನಮ್ಮಲ್ಲಿ ಸಹಜವಾಗಿದೆ. ಪುಸ್ತಕಗಳು, ಸಿದ್ಧಾಂತಗಳು ಎಷ್ಟು ಬೇಕಾದ್ರೂ ಇದೆ. ಹಾಗೆ ಸಮುದಾಯಗಳು, ಪಂಥಗಳು, ವಿಚಾರಗಳು, ಮತಗಳು ಎಷ್ಟು ಬೇಕಾದ್ರೂ ಇದೆ. ಆದ್ರಿಂದ ಹೊಡಿಲಿಕ್ಕೆ ತುಂಬಾ ಸುಲಭ. ಇದರಿಂದಲೇ ಇವತ್ತು ಹಿಂದೂ ಸಮಾಜಕ್ಕೆ ಪೆಟ್ಟು ಬೀಳ್ತಾ ಇರುವುದು. ಹಿಂದೂ ಸಮಾಜ ಇವತ್ತು ಗಟ್ಟಿಯಾಗಬೇಕು ಅಂತ ಆದ್ರೆ ನಮ್ಮ ಜಗದೀಶ್ವರು ಹೇಳಿದಾಗೆ ಕೌಟುಂಬಿಕ ಮೌಲ್ಯಗಳನ್ನ ಕಾಪಾಡ್ಕೊಬೇಕು. ಯಾರೋ ನಿಮ್ಮನ್ನ ಕಾಪಾಡಕ್ಕಾಗೋದಿಲ್ಲ, ತಿಳ್ಕೊಳ್ಳಿ. ಭಾರತೀಯ ಸಂಸ್ಕೃತಿಯ ಪ್ರಾಣ, ಹಿಂದೂ ಸಮಾಜದ ಪ್ರಾಣ ಇರುವುದು ಮೌಲ್ಯಯುತವಾದ ಕುಟುಂಬ ವ್ಯವಸ್ಥೆಯಲ್ಲಿ. ಅದನ್ನು ನೀವು ಕಳ್ಕೊಂಡ್ರೆ ಯಾರೂ ಕೂಡ ಹಿಂದೂ ಸಮಾಜ ಸಂರಕ್ಷಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಪ್ರಜಾಪ್ರಭುತ್ವ. ಸಂಖ್ಯೆ ಎಲ್ಲವನ್ನು ನಿರ್ಧಾರ ಮಾಡ್ತದೆ. ಸಂಖ್ಯೆಯೇ ನಿಮ್ಮ ಮಕ್ಕಳ ಭವಿಷ್ಯ ನಿರ್ಧಾರ ಮಾಡ್ತದೆ. ಸಂಖ್ಯೆಯೇ ಉದ್ಯೋಗ ನಿರ್ಧಾರ ಮಾಡ್ತದೆ. ಸಂಖ್ಯೆಯೇ ನಿಮಗೆ ಅಧಿಕಾರದ ಸ್ಥಾನ ನಿರ್ಧಾರ ಮಾಡ್ತದೆ. ಸಂಖ್ಯೆ ನಿಮ್ಮಲ್ಲಿ ಇಲ್ಲ ಅಂತಂದ್ರೆ ಯಾರು ನಿಮ್ಮನ್ನು ಕಣ್ಣೆತ್ತು ಕೂಡ ನೋಡುವುದಿಲ್ಲ. ಪ್ರತಿ ಮನೆಯಲ್ಲೂ ಕೂಡ ದಂಪತಿಗಳಿಗೆ 3 ಮಕ್ಕಳು ಇರಬೇಕು. ಸಂಖ್ಯೆಯನ್ನ ನೀವು ನಿರ್ವಹಿಸಿಲ್ಲ ಅಂತಂದ್ರೆ, ಅದು ನಿರ್ವಹಣೆ ಮಾಡಿಲ್ಲ ಅಂತಂದ್ರೆ, ಅದರ ಮಟ್ಟವನ್ನ ನೀವು ಕಾಯ್ದುಕೊಂಡಿಲ್ಲ ಅಂತಂದ್ರೆ ಯಾರೂ ಕೂಡ ನಿಮ್ಮನ್ನ ಕಾಪಾಡ್ಲಿಕ್ಕೆ ಆಗುದಿಲ್ಲ. ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳ ಕಾಲಕ್ಕೆ ಹರಿಯಾಪುರದಲ್ಲೂ ಕೂಡ, ಪೇಟೆಯಲ್ಲೂ ಕೂಡ ಅವರು ಸ್ವಾಭಿಮಾನದಿಂದ ಕತ್ತೆತ್ತಿ ಬದುಕಬೇಕು ಅಂತ ಆದ್ರೆ ನೀವು ಇದರ ಬಗ್ಗೆ ಯೋಚನೆ ಮಾಡಬೇಕು. ಒಂದೊಂದು ಕುಟುಂಬವೂ ಸರಿ ಹೋಗಬೇಕು. ಕುಟುಂಬಕ್ಕೆ ಮತ್ತೆ ಮರು ಕಳೆಯನ್ನ ಕೊಡಬೇಕು, ಜೀವ ಕಳೆಯನ್ನ ತುಂಬಬೇಕು. ಇವತ್ತು ಮಲೆನಾಡಿನ ಪ್ರತಿಯೊಂದು ಮನೆಯೂ ಕೂಡ ಹೇಗಾಗಿದೆ ಅಂತ ಕೇಳಿದ್ರೆ ಒಣಗಿದ ಮರದಂತೆ ಆಗ್ತಾ ಇದೆ. ಒಣಗಿದ ಮರ 25, 30, 40 ವರ್ಷಗಳ ಹಿಂದೆ ಸಸ್ಯ ಶ್ಯಾಮಲವಾಗಿರ್ತಕ್ಕಂಥ ಮರ ಹೇಗಿತ್ತು ಗೊತ್ತುಂಟ? ಆ ಮರದಲ್ಲಿ ತುಂಬಾ ಹಸಿರಿತ್ತು, ಒಳ್ಳೆ ಸುಗಂಧ ಭರಿತವಾಗಿರ್ತಕ್ಕಂಥ ಹೂವಿತ್ತು, ರಸಭರಿತವಾಗಿರ್ತಕ್ಕಂಥ ಹಣ್ಣಿತ್ತು. ಕೆಳಗೆ ಆ ಮರದ ಕೆಳಗಿನ ಕೊಂಬೆಯಲ್ಲಿ ಸ್ವಲ್ಪ ಹಳದಿ ಎಲೆ ಇತ್ತು. ಆದ್ರೆ ಈಗ ಹೇಗಿದೆ ಗೊತ್ತುಂಟ? ದೊಡ್ಡ ಮರ ಇದೆ, ಆದ್ರೆ ಅಲ್ಲಿ ಕಾಣ್ತಿರೋದು 4 ಹಳದಿ ಎಲೆಗಳು ಮಾತ್ರ, ಒಣಗದ ಎಲೆಗಳು ಮಾತ್ರ. ಇದಾಗಬಾರದು. ಸಂಸ್ಕೃತಿಯ ಪೋಷಣೆ, ಇವತ್ತು ಜೀವ ಪೋಷಣೆ ಪ್ರತಿಯೊಂದು ಕುಟುಂಬಕ್ಕೂ ಆಗಬೇಕಾಗಿದೆ. ಇದರ ಬಗ್ಗೆ ಎಚ್ಚೆತ್ತುಕೊಳ್ಳಿ. ನಿಮ್ಮ ಕುಟುಂಬವನ್ನ ನೀವು ಸರಿ ಮಾಡಿಲ್ಲ ಅಂತ ಆದ್ರೆ ಸಮಾಜವನ್ನು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಪ್ರತಿಯೊಂದು ಕುಟುಂಬ ಜವಾಬ್ದಾರಿ ತಿಳ್ಕೊಳ್ಳಿ. ಏನಾಗಿದೆ? ಒಂದು ಮಗು ದಂಪತಿಗಳು ಎಲ್ಲಿದ್ದಾನೆ? ಸೆಕೆಂಡ್ ಕ್ವಶನ್ ಕೇಳಿದ್ರೆ ಅಮೆರಿಕ, ಜರ್ಮನಿ ಅಥವಾ ಕೆನಡಾ ಅಥವಾ ಆಸ್ಟ್ರೇಲಿಯಾ. What will be our position after 25 years? We will lose India, no? 25-30 ವರ್ಷಗಳಿಗೆ ಭಾರತವನ್ನು ಕಳ್ಕೊಳ್ತೀವ್ರಿ ನಾವು. ಈ ತರ ಮಾಡಿ ಸ್ವಲ್ಪ ಪ್ರಜ್ಞೆ ಇಲ್ವಾ ನಮಗೆ? ಆದ್ರಿಂದ ಇದರ ಬಗ್ಗೆ ವಿಚಾರ ಮಾಡಬೇಕು. ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬವನ್ನು ಸರಿ ಮಾಡಿಲ್ಲ ಅಂತ ಆದ್ರೆ ಯಾರೂ ಕೂಡ ಭಾರತವನ್ನ ಕಾಪಾಡ್ಲಿಕ್ಕೆ ಆಗುದಿಲ್ಲ. ನಿಮಗೆ ಪ್ರಜ್ಞೆ ಬೇಕು. ಯಾರಿಗೋಸ್ಕರ? ಕೊನೆ ಪಕ್ಷ ನಿಮ್ಮ ಮುದ್ದು ಕರುಳು ಕುಡಿಯನ್ನಾದ್ರೂ ನೋಡಿ ತ್ಯಾಗ ಮಾಡಬೇಕು ನೀವು. ಇನ್ಯಾರು ಬೇಡ. ನಿಮ್ಮ ಮೊಮ್ಮಕ್ಕಳು ಮರಿಮಕ್ಕಳಿಗಾಗಿ ತ್ಯಾಗ ಮಾಡಬೇಕು. ನಿಮ್ಮ ಕರ್ತವ್ಯ ಕರ್ಮ ನಿರ್ವಹಿಸಬೇಕು ನೀವು. ಆದ್ದರಿಂದ ಇವತ್ತು ಇದಕ್ಕೆ ಪೂರಕವಾಗಿ ಎಷ್ಟು ನೀವು ಪ್ರಯತ್ನ ಮಾಡ್ತೀರೋ ಅದನ್ನ ತಡಿಲಿಕ್ಕೆ ಅಷ್ಟೇ ಶಕ್ತಿಗಳು ಕೆಲಸ ಮಾಡ್ತಾ ಇರ್ತವೆ. ಇವತ್ತು ಯಾರಾದ್ರೂ ಹಿಂದೂ ಸಮಾಜವನ್ನು ಹೊಡಿತಾರೆ ಅಂತಂದ್ರೆ 100ಕ್ಕೆ 100 ತಿಳ್ಕೊಳ್ಳಿ, ಅವರಿಗೆ ಅದರಲ್ಲಿ ಸ್ವಾರ್ಥ ಇರ್ತದೆ. ಇದು ಬಹಳ ಬಹಳ ಮುಖ್ಯ. ಆದ್ದರಿಂದ ಯಾವುದೇ ಕಾರಣಕ್ಕೂ ಒಡೆದು ಆಳುವ ನೀತಿಯ ಈ ಒಂದು ಪರಿಕಲ್ಪನೆ ಇರತಕ್ಕಂಥ ರಾಜತಾಂತ್ರಿಕ ದಾಳಿಗೆ ಯಾರು ದಾಳ ಆಗಬಾರದು. ಹಿಂದೂ ಸಮಾಜ ಗಟ್ಟಿ ಆಗಬೇಕು. ರಾಜಕೀಯ ಪಕ್ಷ ಬೇರೆ, ಸಮುದಾಯ ಬೇರೆ, ಸಂಪ್ರದಾಯ ಬೇರೆ, ಅದು ಬಂದಾಗ ಆದ್ರೆ
ನಮ್ಮ ಒಂದು ಆಧ್ಯಾತ್ಮ, ನಮ್ಮ ಧರ್ಮ, ನಮ್ಮ ದೇವರು, ನಮ್ಮ ಆಚಾರ ವಿಚಾರಗಳು ಬಂದಾಗ ಅದೆಲ್ಲ ಪಕ್ಕಕ್ಕೆ, ರಾಜಕೀಯ ಪಕ್ಷವನ್ನು ಪಕ್ಕಕ್ಕೆ ಇಡಬೇಕು, ಸಮುದಾಯವನ್ನು ಪಕ್ಕಕ್ಕೆ ಇಡಬೇಕು, ಎಲ್ಲರೂ ಒಂದಾಗಿ ನಾವು ಒಟ್ಟಾಗಿ ನಿಲ್ಲಬೇಕು. ಅದಕ್ಕೆ ಏನ್ ಮಾಡಬೇಕು? ಹಾಗಾದ್ರೆ ಪರಸ್ಪರ ಭೇಟಿ ಮಾಡ್ಕೊಬೇಕು, ಪರಸ್ಪರ ನಾವು ಅವ್ರ ಮನೆಗೆ ಹೋಗಬೇಕು. ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಆದ್ರೆ ಎಲ್ಲ ಹಿಂದೂಗಳನ್ನ ಕರೆಯಬೇಕು, ಎಲ್ಲರನ್ನ ಒಟ್ಟಿಗೆ ಕೊಟ್ಟು ಊಟ ಮಾಡಬೇಕು. ನಾವೆಲ್ಲ ಕಾಕಾ ಹೋಟೆಲ್ಗೆ ಹೋಗಿ ಉಪ್ಪಿಟ್ಟು ತಿಂತಾ ಇರ್ತೇವೆ, ಆದ್ರೆ ಇಲ್ಲಿಯಾದ್ರೂ ವಾಸಪ್ಪ ಏನಾದ್ರೂ ಉಪ್ಪಿಟ್ಟು ಕೊಟ್ರೆ ವಾಸಪ್ಪ ಯಾವ ಜಾತಿ ನೋಡ್ತೇವೆ? ತಪ್ಪು. ತಿಳ್ಕೊಳ್ಳಿ, ನೀವು ತಿಂತಕ್ಕಂಥ ಆಹಾರವನ್ನ ಯಾರೇ ಪ್ರೀತಿಯಿಂದ ಕೊಟ್ಟರು ಕೂಡ ತಿಂತಕ್ಕಂಥ ಎದೆಗಾರಿಕೆಯನ್ನು ಬೆಳೆಸ್ಕೊಳ್ಳಿ, ರೂಢಿಸ್ಕೊಳ್ಳಿ. ನೀವು ಹೋಟೆಲ್ ಹೋಗಿ ತಿಂತೀರಲ್ಲ, ಯಾರು ಅಡಿಗೆ ಮಾಡ್ತಾರೆ ನೋಡಿರ್ತೀರ ಒಳಗೆ? ನೋಡಿದಿಲ್ಲ ತಾನೆ? ಹಾಗಿರುವಾಗ ನೀವು ಪ್ರೀತಿಯಿಂದ ಯಾರೇ ಕೊಡ್ಲಿ, ಹಿಂದೂಗಳು ಹಾಗಂತ ನಾವು ಆಹಾರದ ವಿಷಯದಲ್ಲಿ ಎಲ್ಲರಿಗೂ ಸ್ವತಂತ್ರವಾಗಿರ್ತಕ್ಕಂಥ ಆಯ್ಕೆಗೆ ಅವಕಾಶ ಇದೆ. ಆದರೆ ನೀವು ಯಾವ ಆಹಾರವನ್ನ ರೂಢಿಲಿಟ್ಕೊಂಡಿರ್ತೀರೋ, ನಿಮ್ಮ ಅಭ್ಯಾಸದಲ್ಲಿ ಯಾವ ಆಹಾರ ಇರ್ತದೋ ಅದನ್ನ ಯಾರೇ ಕೊಟ್ಟರು ಪ್ರೀತಿಯಿಂದ ತಿಂತಕ್ಕಂತಹ ಹೃದಯ ವಿಶಾಲತೆಯನ್ನು ಬೆಳೆಸ್ಕೊಳ್ಳಿ. ಆಗ ಪ್ರೀತಿ ಬೆಳೀತದೆ, ಆಗ ಹೃದಯ ಒಂದಾಗ್ತದೆ, ಕನೆಕ್ಟ್ ಆಗ್ತದೆ ಹೃದಯಗಳು. ಯಾರ ಮನೆಗೆ ಹೋಗೋದು ಇಲ್ಲ, ಅವ್ರನ್ನ ಕರೆಯೋದು ಇಲ್ಲ. ಈ ತರ ವೇದಿಕೆಯಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಭಾಷಣ ಕೇಳ್ಕೊಂಡು ಟಿಫಿನ್ ಮಾಡ್ಕೊಂಡು ಮನೆಗೆ ಹೋದ್ರೆ ನಾಳೆಯಿಂದ ಏನಿರ್ತದೆ ರೀ ನಿಮಗೆ? ಹಾಗಾಗಬಾರದು. ಹಿಂದೂಗಳು ಒಂದಾಗಬೇಕು ಅಂತಾದ್ರೆ ಪ್ರತಿಯೊಂದು ಹಿಂದೂಗಳ ಮನೆಗೂ ಖುದ್ದಾಗಿ ನೀವು ಭೇಟಿ ಕೊಡಬೇಕು, ಅವ್ರು ನಿಮ್ಮನ್ನು ಕರಿಬೇಕು. ಅವ್ರು ನಿಮ್ಮ ಏನ್ ತಿನ್ನಕ್ಕೆ ಅಭ್ಯಾಸ ಇರ್ತದೋ ಅದನ್ನ ಯಾರ ಮನೆಯಲ್ಲೇ ಕೊಟ್ಟರು ತಿನ್ಬೇಕು. ನೀವು ಇದನ್ನ ಬೆಳೆಸ್ಕೊಳ್ಳಿ, ಕಾರ್ಯಗತ ಆಗಬೇಕು. ನಾವು 21ನೇ ಶತಮಾನದಲ್ಲಿ ಇದ್ದೇವೆ. ನಿಮ್ಮ ಮುತ್ತಾತ ಇದ್ದ ಹಾಗೆ ನಿಮ್ಮ ತಾತ ಇರಲಿಲ್ಲ, ತಾತ ಇದ್ದ ಹಾಗೆ ನಿಮ್ಮ ಅಪ್ಪ ಇರಲಿಲ್ಲ, ಅಪ್ಪ ಇದ್ದ ಹಾಗೆ ನೀವು ಬದುಕ್ತಾ ಇಲ್ಲ, ನೀವು ಬದುಕ್ತಾ ಇದ್ದಾಗ ಮಕ್ಕಳು ಬದುಕ್ತಾ ಇಲ್ಲ. ಬದಲಾವಣೆ, ಪರಿವರ್ತನೆ ಎನ್ನುವುದು ಜಗತ್ತಿನ ನಿಯಮವಾಗಿದೆ. ಇವತ್ತಿನ ದೇಶ, ಕಾಲ, ಪರಿಸ್ಥಿತಿಗೆ ತಕ್ಕಂತೆ ಮಾನವತ್ವದ ಚೌಕಟ್ಟಿನೊಳಗೆ ನಿಮ್ಮ ನಡೆನುಡಿ ಆಚಾರಗಳನ್ನ ಬದಲಾವಣೆ ಮಾಡಿಕೊಳ್ಳಿ. ಹಿಂದೂ ಸಮಾಜೋತ್ಸವ ಅಂತ ಹೇಳೋದು ಕೇವಲ ವೇದಿಕೆ ಕಾರ್ಯಕ್ರಮ ಅಲ್ಲ, ಅದು ನಮ್ಮ ನಿತ್ಯ ಜೀವನದ ವಿಧಿಯಾಗಬೇಕು. ನಾವು ಹಿಂದೂ ಅಂತ ಹೇಳ್ತಕ್ಕಂಥ ಪ್ರತಿ ಕ್ಷಣವೂ ಕೂಡ ನಮ್ಮ ಹೃದಯದ ಬಡಿತ ಹೇಗಾಗ್ತದೋ ಆ ರೀತಿ ನಿಮ್ಮ ಹೃದಯದಲ್ಲಿ ಬರಬೇಕು. ಜಾತಿಗೆ ಇರ್ತಕ್ಕಂಥ ಪ್ರಾಮುಖ್ಯತೆ 10% ಇವತ್ತು ಹಿಂದೂ ಅಂತ ಹೇಳಿ ಕೊಟ್ಟಿದ್ರೆ ಇವತ್ತು ಭಾರತದಲ್ಲಿ ನಾವು ಇಷ್ಟು ಸಮಸ್ಯೆ ಮಾಡಿಕೊಂಡು ಕೂರ್ತಕ್ಕಂಥ ವಿಷಯ ಬರ್ತಾನೆ ಇರಲಿಲ್ಲ. ಆದ್ದರಿಂದ ಜಾಗೃತರಾಗಿ ಹಿಂದೂಗಳೇ, ಪ್ರತಿಯೊಂದು ಮನೆಗೂ ಪ್ರತಿಯೊಬ್ಬರು ಭೇಟಿ ಕೊಡಿ. ಅವ್ರ ಮನೆ ಒಂದು ಮಗು ಹುಟ್ಟುತ್ತಪ್ಪ, ಅವನಿಗೆ ಹೋಗಿ ಪ್ರೀತಿಯಿಂದ ಮಾತಾಡಿಸಿ. ಅವ್ನು ಯಾವ ಜಾತಿ ನೋಡಕ್ ಹೋಗಬೇಡಿ, ಅವ್ನು ಹಿಂದೂನ ಅವ್ರ ಮನೆಗೆ ಹೋಗಿ ಮಾತಾಡಿಸಿ. ಅಥವಾ ಅವ್ರ ಮನೆ ಯಾರೋ ಹೊರಟೋದ್ರು, ದುಃಖ ಇದೆ, ಹಂಚಿಕೊಳ್ಳಿ ದುಃಖನ. ಸುಖ ಆಗಲಿ, ದುಃಖ ಆಗಲಿ, ಶುಭ ಆಗಲಿ, ಅಶುಭ ಆಗಲಿ, ಹಂಚಿಕೊಂಡಾಗ ಹೃದಯ ವಿಕಾಸವಾಗ್ತದೆ, ಹೃದಯ ಮಿಡಿತದೆ, ಆಗ ಒಂದೂನು ಭಾವನೆ ಬರ್ತದೆ. ಅದನ್ನ ಬಿಟ್ಟುಕೊಂಡು ಈ ತರ ಸಭೆಗೆ ಸೀಮಿತವಾದ್ರೆ ಏನು ಉಪಯೋಗ ಇಲ್ಲ. ಯಾರು ಏನೇ ಹೇಳಿ ತಿಳ್ಕೊಳ್ಳಿ, ಇವತ್ತೇನಾದ್ರೂ ಭಾರತದಲ್ಲಿ ಹಿಂದೂ ಇಷ್ಟು ಮಟ್ಟಿಗೆ ಇದ್ದಾರೆ ಅಂತಂದ್ರೆ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೇ ಕಾರಣ ಆಗಿದೆ. ಯಾರು ಹೇಳಬಹುದು ರಾಜಕೀಯಕ್ಕೋಸ್ಕರ, ಯಾರು ಏನ್ ಬೇಕಾದ್ರೂ ಬೈಬಹುದು, ಯಾರು ಏನ್ ಬೇಕಾದ್ರೂ ಅದಕ್ಕೆ ತಂಟೆ ತಕರಾರು ಹೇಳಬಹುದು. ಆದ್ರೆ ಇವತ್ತು ಭಾರತದಲ್ಲಿ ಇಷ್ಟು ಮಟ್ಟಿಗಾದ್ರೂ ಕೂಡ ಈ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥ ಹಿಂದೂಗಳು ಇಷ್ಟು ಮಟ್ಟಿಗಾದ್ರೂ ಒಗ್ಗಟ್ಟಿಗೆ ಇದ್ದಾರೆ ಅಂತಂದ್ರೆ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಮಾಡಿರ್ತಕ್ಕಂತಹ ತ್ಯಾಗ ಮತ್ತು ಸಮರ್ಪಣಾ ಮನೋಭಾವದ ಶತಮಾನದ ಸೇವೆಯೇ ಕಾರಣ ಆಗಿದೆ. ಇದರಲ್ಲಿ ಯಾವ ವಿಧವಾದ ಸಂದೇಹ ಖಂಡಿತವಾಗಿಯೂ ಇಲ್ಲ. ಆದ್ದರಿಂದ ಯಾರು ಏನೇ ಹೇಳಿ RSS ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಹಣ್ಣು ಬಿಟ್ಟಿರ್ತಕ್ಕಂಥ ಮರಕ್ಕೆ ಕಲ್ಲು ಬೀಳ್ತಕ್ಕಂಥದ್ದು. ಆದ್ದರಿಂದ ಯಾರೇನಾದ್ರೂ ಬೈತಾರೆ ಅಂತಂದ್ರೆ ಒಂದು ಕ್ಷಣ ಅದಕ್ಕೆ ಸ್ಪಂದಿಸಕ್ಕೆ ಹೋಗಬೇಡಿ, ಅದರ ಹಿಂದೆ ಇರ್ತಕ್ಕಂಥ ಕಾರಣ ನೋಡಿ. ಯಾರೇನಾದ್ರೂ ಬೈದ್ರು ನಮ್ಮ ಧರ್ಮದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಯಾರಾದ್ರೂ ಬೈತಾ ಇದ್ದಾರೆ ಅಂತಂದ್ರೆ ಒಂದು ನಿಮಿಷ ಅವರು ಯಾಕೆ ಬೈಯುತ್ತಿದ್ದಾರೆ ಎನ್ನುವುದನ್ನ ಮುಕ್ತ ಮನಸ್ಸಿನಿಂದ ವಿಚಾರ ಮಾಡಿ, ಗೊತ್ತಾಗುತ್ತೆ ನಿಮಗೆ. ಅದರಲ್ಲಿ 100ಕ್ಕೆ 100% ಆ ವ್ಯಕ್ತಿಯ ಸ್ವಾರ್ಥ ಇರ್ತದೆ. ತನ್ನ ಸ್ವಾರ್ಥದ ಬೇಳೆಯನ್ನ ಬೇಯಿಸಿಕೊಳ್ಳಿಕ್ಕಾಗಿ, ತನ್ನ ಒಂದು ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ಆ ವ್ಯಕ್ತಿ ಆ ರೀತಿ ಬೈತಾ ಇರ್ತಾನೆ. ಆದ್ದರಿಂದ ನೋಡಿ, ಇವತ್ತು ಸಮಾಜದಲ್ಲಿ ಭಾರತ ಮಾತೆಗೆ ಕಾಲಿಗೆ ಪೆಟ್ಟು ಬಿದ್ದಿದೆ ಅಂದ್ಕೊಳ್ಳಿ,
ಗಾಯ ಆಗಿದೆ ಅಂದ್ಕೊಳ್ಳಿ, ಏನ್ ಮಾಡ್ಬೇಕು ನಾವು? ನಾವೆಲ್ಲ ಸೇರ್ಕೊಂಡು ಪ್ರೀತಿಯಿಂದ ಔಷಧಿ ಹಚ್ಚಬೇಕು, ಮುಲಾಮ್ ಹಚ್ಚಬೇಕು. ಅದನ್ನ ಬಿಟ್ಟು ನಾವು ಖಾರದ ಪುಡಿ, ಉಪ್ಪು ಹಾಕಿದ್ರೆ ಏನಾಗುತ್ತೆ? ಒಂದ್ ದಿವಸ ಕಾಲ ಹೋಗುತ್ತೆ. ಎಚ್ಚರಿಕೆಯಲ್ಲಿ. ಆದ್ದರಿಂದ ಇವತ್ತು ಸಮಾಜದಲ್ಲಿ 2000 ವರ್ಷಗಳ ಇತಿಹಾಸ ನೋಡಿದ್ರೆ ಅನೇಕ ಕಾಲ ವೈಪರೀತ್ಯ ದೋಷಗಳನ್ನ ಕಾಣ್ತಾ ಇದ್ದೇವೆ ಸಮಾಜದಲ್ಲಿ. ಅದ್ರ ಏನ್ ಮಾಡ್ಬೇಕು? ಈಗ ನಾವು ಪರಸ್ಪರ ಪ್ರೀತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ, ಸಮನ್ವಯ ದೃಷ್ಟಿಕೋನದಿಂದ, ಸಮಷ್ಟಿ ಹಿತಚಿಂತನೆಯಿಂದ ನಾವೆಲ್ಲ ಒಂದಾಗಬೇಕು. ಅದಕ್ಕೆ ಕಾರ್ಯ ಯೋಜನೆಗಳನ್ನು ರೂಪಿಸಬೇಕು. ಸ್ಪಷ್ಟವಾದ ಪರಿಕಲ್ಪನೆಯೊಂದಿಗೆ, ಯೋಜನಾಬದ್ಧವಾಗಿರ್ತಕ್ಕಂಥ ಕಾರ್ಯ ಪ್ರಣಾಳಿಕೆಗಳೊಂದಿಗೆ, ರಚನಾತ್ಮಕವಾಗಿರ್ತಕ್ಕಂಥ ಪ್ರಾಯೋಗಿಕ ವಿಧಾನಗಳೊಂದಿಗೆ ನಾವು ಹಿಂದೂ ಸಮಾಜವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು. ಆದ್ದರಿಂದ ಇವತ್ತು ಈ ನಿಟ್ಟಿನಲ್ಲಿ ಈ ಒಂದು ಹಿಂದೂ ಸಮಾಜೋತ್ಸವ ಹರಿಹರಪುರದಲ್ಲಿ ನಡೀತಾ ಇದೆ. ಆಗಬೇಕಾಗಿದ್ದು ಇನ್ನೂ ತುಂಬಾ ಇದೆ. ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಯಾವಾಗ ಎಲ್ಲರೂ ನಮ್ಮವರು ಎನ್ನುವ ಭಾವನೆ ನಿಮಗೆ ಬರ್ತದೋ ಆಗ ಹಿಂದೂ ಸಮಾಜ ಗಟ್ಟಿಯಾಗತ್ತೆ. ಆದ್ದರಿಂದ ಇದನ್ನ ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಭಾವನೆಗಳನ್ನ ಹಂಚಿಕೊಳ್ಳಿ. ಮನೆ ಮನೆಗೆ ಹೋಗಿ, ಅವರ ವಾರಕ್ಕೋ ಒಂದು ತಿಂಗಳಿಗೆ ಒಂದ್ಸಲ ಪ್ರತಿಯೊಂದು ಹಿಂದೂಗಳ ಮನೆಗೆ ನೀವು ಭೇಟಿ ಕೊಡಿ. ಅವ್ರನ್ನ ಕರೆಸಿ, ನಿಮ್ಮ ಮನೇಲಿ ಫಂಕ್ಷನ್ಗೆ ಮುಕ್ತವಾಗಿ ಎಲ್ಲರನ್ನೂ ಕರೆಸಿ, ಎಲ್ಲರಿಗೂ ಒಟ್ಟಿಗೆ ಊಟ ಹಾಕಿ. ಸಮಸ್ಯೆ ನೋಡಿ, ಸಮಸ್ಯೆಗಳಿಗೆ ಪರಿಷ್ಕಾರ ಯಾವಾಗಲೂ ಪ್ರಾಮಾಣಿಕ ಪ್ರಯತ್ನದಿಂದ ಆಗ್ತದೆ. ಯಾವತ್ತೂ ಕೂಡ ಒಳ್ಳೆಯ ವಿಚಾರಗಳು ನಮ್ಮ ಮನೆಯಿಂದಲೇ ಅದು ಆರಂಭ ಆಗಬೇಕು. ಅವರೇನು ಹೇಳ್ತಾರೋ, ಇವರೇನು, ಯಾರು ಏನು ಹೇಳುವುದಿಲ್ಲ ಪ್ರಪಂಚದಲ್ಲಿ. ನೀವು ಬಂದಿದ್ದು ಒಬ್ಬರೇ, ಹೋಗುದು ಒಬ್ಬರೇ. ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನೀವು ಬದುಕಿ, ಸತ್ಯವನ್ನು ಸದಾ ಎತ್ತಿ ಹಿಡಿಯಿರಿ. ಯಾರಿಗೆ ಅಂಜುವಂತ ಪ್ರಶ್ನೆನೇ ಇಲ್ಲ. ಮಾನವತ್ವಕ್ಕಿಂತ ದೊಡ್ಡ ಧರ್ಮ ಮತ್ತೊಂದಿಲ್ಲ. ಆದ್ದರಿಂದ ಕಾಪಾಡಿ. ಹಿಂದೂ ಧರ್ಮ ಕಾಪಾಡಬೇಕು ಅಂತಂದ್ರೆ ನಿಮ್ಮ ಕ್ರಿಯೆಯಲ್ಲಿ ವ್ಯಕ್ತವಾಗಲಿ. ನಿಮ್ಮ ಆಚಾರ ವಿಚಾರಗಳು, ನಂಬಿಕೆಗಳು, ಶ್ರದ್ಧೆ, ಆ ಒಂದು ಸಂಸ್ಕಾರಗಳನ್ನ ಶ್ರದ್ಧೆಯಿಂದ ನೀವು ಆಚರಿಸಿ. ಆದ್ರೆ ಇನ್ನೊಬ್ಬರ ನಂಬಿಕೆ, ಆಚಾರ ವಿಚಾರ, ಶ್ರದ್ಧೆಯನ್ನ ಅಷ್ಟೇ ಶ್ರದ್ಧೆಯಿಂದ ಗೌರವಿಸಿ. ಯಾರನ್ನು ತಾರತಮ್ಯ ಮಾಡಬೇಡಿ, ಜಾತಿ ಭೇದ ಮಾಡಬೇಡಿ. ಎಲ್ಲರೂ ಒಂದು ಅಂತ ಹೇಳ್ತಕ್ಕಂಥ ಭಾವನೆ ಇಟ್ಟುಕೊಳ್ಳಿ. ಅದು ಕಾರ್ಯರೂಪಕ್ಕೆ ಬರಲಿ. ಆಗ ನೋಡಿ ಹಿಂದೂ ಸಮಾಜ ಗಟ್ಟಿಯಾಗುತ್ತೆ. ಆದ್ದರಿಂದ ಈ ವಿಚಾರದಲ್ಲಿ ನಾಳೆಯಿಂದಲೇ, ಇವತ್ತು RSS ಅವರು ಬರುವ ವರ್ಷ ಹಿಂದೂ ಸಮಾಜೋತ್ಸವ ಮಾಡ್ತಾರೆ 2027ರಲ್ಲಿ. 2026ರಲ್ಲಿ ಮಾಡಿದ್ದೀವಿ. 2027ರಲ್ಲಿ ಒಂದು ವರ್ಷದಲ್ಲಿ ಕಾರ್ಯ ಯೋಜನೆ ಹಾಕೊಳ್ಳಿ. ಹಿಂದೂ ಸಮಾಜ ಗಟ್ಟಿಯಾಗಲಿಕ್ಕೆ ಏನೇನು ಮಾಡಬೇಕಾ ಅದು ನಮ್ಮ ಮನೆಯಿಂದಲೇ ಪ್ರಾರಂಭ ಆಗಲಿ. ನಾವು ಕೊನೆ ಪಕ್ಷ ವೇದಿಕೆ ಇಟ್ಟುಕೊಂಡು ಸಂವಾದ ಮಾಡುವುದು, ವಾರಕ್ಕೊಮ್ಮೆ ಕರೆಸುವುದು, ನಮ್ಮ ಊರಿರ್ತಕ್ಕ ಎಲ್ಲ ಹಿಂದೂಗಳೊಟ್ಟಿಗೆ ನಾವು ಸೇರುವುದು. ಹೀಗೆ ಪ್ರತಿ ಒಂದು ಕೂಡ ನಾವು ಒಂದು ವರ್ಷದ ಒಳಗೆ ನಾವು ಪರಿವರ್ತನೆಯ ಹಿಂದೂ ಸಮಾಜವನ್ನ ಈ ಹರಿಹರಪುರದಲ್ಲಿ ತೋರಿಸಬೇಕು. ಯಾಕೆ ಪರಿವರ್ತನೆ ಎನ್ನುವುದು ಕೇವಲ ಬಾಯಿಂದ ಬರುವುದಲ್ಲ ವಿಚಾರ, ಅದು ಕ್ರಿಯೆಯಲ್ಲಿ ವ್ಯಕ್ತ ಆಗಬೇಕು. ಅದಕ್ಕಾಗಿ ನಮ್ಮ ಶ್ರೀಮಠ ಯಾವತ್ತೂ ಕೂಡ 25 ವರ್ಷಗಳಿಂದ ನಾವು ಅದನ್ನೇ ಮಾಡ್ತಾ ಇದ್ದೇವೆ. ನಿಮ್ಗೆ ಗೊತ್ತು, ಪರಿವರ್ತನೆಗೆ ಏನ್ ಮಾಡಬೇಕು ಅದನ್ನ ನಾವು ಹಿಂದೂ ಸಮಾಜದಲ್ಲಿ ಮುಕ್ತವಾಗಿ ಮಾಡ್ತಾ ಇದ್ದೇವೆ. ಯಾವುದೇ ವಿಧವಾಗಿರ್ತಕ್ಕಂತಹ ಒಂದು ಅಂಜು ಅಳಕು ಇಲ್ಲದೆ ಸಮಾಜಕ್ಕೆ ಏನು ಬೇಕು, ಮಾನವತ್ವದ ಚೌಕಟ್ಟಿನೊಳಗೆ ಏನು ಮಾಡಬೇಕು ಅದನ್ನ ಅತ್ಯಂತ ಯಶಸ್ವಿಯಾಗಿ ಅಚ್ಚುಕಟ್ಟಾಗಿ ಹರಿಹರಪುರ ಮಠ ಮಾಡ್ಕೊಂಡು ಬರ್ತಾ ಇದೆ. ಮುಂದೆ ಅದನ್ನ ಮಾಡ್ತದೆ. ಆದ್ದರಿಂದ ಪರಿವರ್ತನೆ ನಮ್ಮ ಮನೆಯಿಂದ ಆರಂಭ ಆಗಬೇಕು. ಇವತ್ತು ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು 5 ವಿಚಾರಗಳನ್ನು ಹೇಳಿದ್ದಾರೆ, ಅದನ್ನ ನಮ್ಮ ಮನೆಯಲ್ಲಿ ಪ್ರಾರಂಭ ಮಾಡಿ. ಮೊದಲು ನಮ್ಮ ಮನೆಯಲ್ಲಿ ಸೋಪ್ ಇರ್ಬೋದು, ಪೇಸ್ಟ್ ಇರ್ಬೋದು, ಮತ್ತೊಂದಿರ್ಬೋದು, ಇನ್ನೊಂದಿರ್ಬೋದು, ಪ್ರತಿ ಒಂದು ಕೂಡ ನಮ್ಮ ಊರಿನದ್ದು, ನಮ್ಮ ದೇಶದ್ದು ಉಪಯೋಗಿಸುವ. ನಮ್ಮ ಊರಿನಲ್ಲೇ ಸಾಧ್ಯವಾದ್ರೆ ಒಳ್ಳೆ ಉದ್ಯಮಿಗಳು ತಯಾರಾಗ್ತಾ ಇದ್ದಾರೆ, ಕೆಲವರಿದ್ದಾರೆ. ಸಣ್ಣ ಸಣ್ಣ ಅಂಗಡಿಗಳು ನಾವೇ ಮಾಡುವ. ಹೀಗೆ ಸ್ವದೇಶಿ ವಿಚಾರ ಇರಬಹುದು, ಕುಟುಂಬ ಪಾಲನೆ ವಿಚಾರ ಇರಬಹುದು, ಪರಿಸರ ಸಂರಕ್ಷಣೆ ವಿಚಾರ ಇರಬಹುದು. ಹೀಗೆ ಇವೆಲ್ಲವನ್ನು ಕೂಡ ನಾವು ನಮ್ಮ ಮನೆಯಲ್ಲಿ ಅದನ್ನು ಆಚರಣೆ ತರುವ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಕೂತಿ ನಾವು ಬೆಳಗ್ಗೆ 4 ಗಂಟೆಯಿಂದ ಕುಂಭಾಭಿಷೇಕ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಹೀಗೆ ನಿನ್ನೆ ರಾತ್ರಿ 12 ಗಂಟೆ ಆಗಿತ್ತು. ಆದ್ರಿಂದ ನಿರಂತರವಾಗಿರ್ತಕ್ಕಂಥ ಕಾರ್ಯಕ್ರಮ ಜೋಡಿಸ್ಕೊಂಡು ಇದ್ದೇವೆ. ಇಲ್ಲಿ ನಮ್ಗೆ ತುಂಬಾ ಸಂತೋಷ ಇದೆ. ಆದರೆ ಶೋಭಾಯಾತ್ರೆ ಟೈಮ್ ಬರ್ಲಿಕ್ಕೆ ಆಗಿಲ್ಲ. ಆದರೂ ಕೂಡ ಅಲ್ಲಿ ನಾವು ಅಡ್ಡಗದ್ದಲ್ಲಿದ್ದು ಆ ಸಮಯದಲ್ಲಿ. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿದೆ. ಹರಿಹರಪುರ ಮಠದಲ್ಲಿ ಯಾವುದೇ ಭೇದ ಭಾವ ಇಲ್ಲ. 25 ವರ್ಷ ಆಯ್ತು ನಾವು ಇದುವರೆಗೆ ಒಬ್ಬರ ಹತ್ರ ಕೂಡ ಜಾತಿ ಕೇಳಲಿಲ್ಲ. ಇದುವರೆಗೆ ಒಬ್ಬರ ಹತ್ರ ನಾವು ಜಾತಿ ಕೇಳಲಿಲ್ಲ. 25 ವರ್ಷ ಆಯ್ತು ಇಲ್ಲಿ ಕೂತ್ಕೊಂಡು.
ಆದ್ದರಿಂದ ನಾವು ಮುಕ್ತವಾಗಿ ಹೇಳ್ತಾ ಇದ್ದೇವೆ, ನಮಗೆ ಜಾತಿ ಭೇದ ಅಂತ ಕನಸಲ್ಲೂ ಕೂಡ ಇಲ್ಲ, ಕನಸಲ್ಲೂ ಇಲ್ಲ. ಆದ್ದರಿಂದ ಇದನ್ನ ಪ್ರತಿ ಹಿಂದೂಗಳ ಮನೆಯಲ್ಲಿ ಬಿತ್ತಬೇಕು. ನೀವು ಗುರುಗಳೇ ಹೀಗೆ ಹೇಳ್ತಾ ಇದ್ದಾರೆ, ಆದ್ದರಿಂದ ನಾವು ಕಾಂಪ್ರಮೈಸ್ ಮಾಡ್ಕೊಬೇಕು. ನ್ಯೂಯಾರ್ಕ್ ನಗರದಲ್ಲಿ ಚಡ್ಡಿ ಹಾಕೊಂಡು ತಿರುಗಕ್ಕಾಗುತ್ತೆ, ಆದ್ರೆ ಹಿಂದೂಗಳನ್ನ ನಾವು ಒಪ್ಪಿಕೊಳ್ಳೋಕ್ಕಾಗುದಿಲ್ವಾ? ನಾವ್ ಎಲ್ಲಿಗೆ ಹೋಗ್ತಾ ಇದ್ದೇವೆ? ನಮ್ಮ ಸಂಸ್ಕೃತಿಯನ್ನ ವೀಕೆಂಡ್ ಪಾರ್ಟಿ ITBT ಅವ್ರು ನೋಡ್ಕೊಳ್ಳಿ ಹೇಗೆ ತಯಾರಾಗಿದ್ದಾರೆ ಅಂತ. ಆ ಕಲ್ಚರ್ ಎಲ್ಲ ಹೇಗೆ ಹೋಗಿದೆ ಅಂತಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಕಲ್ಚರ್ ಅವ್ರದ್ದೆಲ್ಲ. ಹೀಗಿರುವತ್ತೀಗ ನಾವು ಹಿಂದೂ ಸಮಾಜ ಒಪ್ಪಿಕೊಳ್ಳೋಕ್ಕಾಗುದಿಲ್ವಾ? ಒಟ್ಟಾಗಿರೋಕ್ಕಾಗುದಿಲ್ವಾ? ಆದ್ರಿಂದ ಪರಿವರ್ತನೆ ಆಗಬೇಕಾಗಿದ್ದು ಹೃದಯದಲ್ಲಿ. ಅದಕ್ಕೆ ನಾಂದಿ ಹಾಡ್ಲಿ ಅಂತ ಈ ಒಂದು ಸಭೆ ನಾವು ದೇವರದ್ದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ನಾವು ಹೇಳ್ತಾ ಇದ್ದೇವೆ, ಅವ್ರು ಹೊರಟು ಹೋಗ್ತಾ ಇದ್ದಾರೆ, ಇವ್ರು ಹೊರಟು ಹೋಗ್ತಾರೆ. ಯಾಕೆ ಹೊರಟು ಹೋಗ್ತಾ ಇದ್ದಾರೆ? ಎರಡು ಕಾರಣ ಇದೆ. ಒಂದು, ವಿದೇಶಿ ಸಂಸ್ಕೃತಿಗೆ ಸೇರಿರ್ತಕ್ಕಂಥ ಮತಗಳ ಧೋರಣೆ. ಐ ಆಮ್ ದ ವೇ, ಐ ಆಮ್ ದ ಟ್ರೂತ್, ಐ ಆಮ್ ದ ಲೈಫ್, ನೋ ಒನ್ ಕ್ಯಾನ್ ಕಮ್ ಟು ಫಾದರ್ ಎಕ್ಸ್ಪೆಕ್ಟ್ ಥ್ರೂ ಮೀ. ಈ ತರ ಬೋಧನೆ ಮಾಡಿದಾಗ ನಾನೇ ಸತ್ಯ, ನಾನೇ ದಾರಿ, ನಾನೇ ಜೀವನ, ನನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಯಾರೂ ಕೂಡ ದೇವರ ಹತ್ತಿರ ಹೋಗಲಿಕ್ಕೆ ಎಂದೆಂದಿಗೂ ಸಾಧ್ಯ ಇಲ್ಲ. ಸತ್ಯ ಒಂದೇ, ಮಾರ್ಗವು ಕೇವಲ ಒಂದೇ, ದೇವರೊಬ್ಬನೇ, ನಾವು ಕೇವಲ ಒಂದೇ. ಈ ರೀತಿಯ ಬೋಧನೆ ಧೋರಣೆ ಇದು ಮತಾಂತರಕ್ಕೆ ಒಂದು ಕಾರಣ. ಆದ್ರೆ ಇನ್ನೊಂದು ಕಾರಣ ಇದೆ, ಒಂದೇ ಕಾರಣ ಅಲ್ಲ. ನಮ್ಮಲ್ಲಿರ್ತಕ್ಕಂಥ ಅಸಮಾನತೆ, ನಮ್ಮಲ್ಲಿರ್ತಕ್ಕಂಥ ಆಂತರಿಕ ದೋಷಗಳು, ಎರಡೂ ಕಾರಣ. ಇದು ತಿಳ್ಕೊಬೇಕು. ಎರಡು ಕೈ ಸೇರಿದ್ರೆ ಚಪ್ಪಾಳೆ ಆಗೋದು. ಒಂದು, ಅವರ ಒಂದು ಮತದ ಅಭಿಪ್ರಾಯ, ಸಂಕುಚಿತವಾದ ಅಭಿಪ್ರಾಯ, ವೈವಿಧ್ಯವನ್ನ, ಬಹುತ್ವವನ್ನ ಒಪ್ಪಿಕೊಳ್ಳದೆ ಇರತಕ್ಕಂತಹ ಒಂದು ಸಂಕುಚಿತವಾಗಿರತಕ್ಕಂಥ ಅಭಿಪ್ರಾಯ ಏನಿದೆ ಅದು ಮತಾಂತರಕ್ಕೆ ಒಂದು ಕಾರಣ. ಆದ್ರೆ ನಮ್ಮಲ್ಲಿರ್ತಕ್ಕಂಥ ದೋಷ ಇದೆ ನೋಡಿ, ನಮ್ಮಲ್ಲಿರ್ತಕ್ಕಂಥ ವೈರುಧ್ಯವಾಗಿ ಇಟ್ಟುಕೊಂಡು ನಾವು ಅಸಮಾನತೆಯ ಒಂದು ಇದರೊಳಗೆ ಆ ಪರಸ್ಪರ ನಂಬಿಕೆಯನ್ನ ಕಳ್ಕೊಂಡು ಅನುಮಾನದಿಂದ ಒಬ್ಬರೊಬ್ಬ ಮೇಲೆ ದೋಷಾಪರಣೆ ಮಾಡ್ತಾ ಬದುಕ್ತಾ ಇದೀವಲ್ಲ, ಅದು ಒಂದು ಕಾರಣ. ಹಾಗಾದ್ರೆ ಅದು ನಿಲ್ಬೇಕಾದ್ರೆ, ಮತಾಂತರ ನಿಲ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ನಮ್ಮಲ್ಲಿರ್ತಕ್ಕಂಥ ದೋಷವನ್ನ ಕಳ್ಕೋಬೇಕು. ನಮ್ಮಲ್ಲಿ ಯಾವಾಗ ಸಮಾನತೆ ಬರ್ತದೋ, ನಮ್ಮಲ್ಲಿ ಹೃದಯದಿಂದ ಒಂದಾಗಿ ಮುಂದುವರಿತಕ್ಕಂಥ ಔದಾರ್ಯತೆ ಬೆಳೀತದೋ, ಸಹಜವಾಗಿ ಅದು ನಿಂತು ಹೋಗುತ್ತೆ. ಆದ್ದರಿಂದ ಇವತ್ತು ನಾವು ಇನ್ನೊಬ್ಬರ ಮೇಲೆ ದೋಷಾಪರಣೆ ಮಾಡ್ತಾ ದೋಷವನ್ನು ಆರೋಪಿಸುತ್ತಾ ಕೂರುವುದಲ್ಲ. ನಾವು ಬಲಿಷ್ಠರಾಗಬೇಕು, ನಾವು ಒಟ್ಟಾಗಬೇಕು, ನಾವು ಸಂಘಟಿತರಾಗಬೇಕು, ನಾವು ಸಹೋದರ ಪ್ರೇಮವನ್ನು ಬೆಳೆಸ್ಕೋಬೇಕು. ನಾವು ಸಂಘಟಿತರಾಗಿ ಈ ಒಂದು ಸಂಸ್ಕೃತಿಯನ್ನ, ನಮ್ಮ ಹಿಂದೂ ಸಮಾಜವನ್ನ ಸರ್ವ ಆಯಾಮಗಳಲ್ಲೂ ಸದೃಢಗೊಳಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಬೇಕು. ಆ ದೃಷ್ಟಿಕೋನ ಇಟ್ಟುಕೊಂಡು ನಾವು ಹೇಳ್ತಾ ಇದ್ದೇವೆ, ಎಲ್ಲರೂ ನಮ್ಮೊಟ್ಟಿಗೆ ಇರಬೇಕು. ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಇವತ್ತಿನ ಈ ಹಿಂದೂ ಸಮಾಜೋತ್ಸವ ನಿಮಗೊಂದು ಪ್ರೇರಣೆ ಆಗಬೇಕು. ಕನಿಷ್ಠ ನಿಮ್ಮ ಒಂದು ಮನೆಯಲ್ಲಿ ಇದು ಬದಲಾವಣೆಗೆ ಕಾರಣ ಆಗಬೇಕು. ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು 5 ಅಂಶಗಳನ್ನ ಕೊಟ್ಟಿದೆ, ಅದನ್ನ ನಮ್ಮ ಮನೆಯಲ್ಲಿ ನಾವು ಚಾಚಿ ತಪ್ಪದೆ ಕೊನೆಯ ಪಕ್ಷ ಒಂದು 50%, ಶೇಕಡ ಒಂದು 50 ಭಾಗ ಅದನ್ನ ಆಚರಿಸ್ತೇನೆ ಎನ್ನುವ ದೃಢ ಸಂಕಲ್ಪದೊಂದಿಗೆ ಇವತ್ತು ನೀವು ಮನೆಗೆ ತೆರಳಬೇಕು. ನಾಳೆಯಿಂದ ಪ್ರತಿಯೊಂದು ಹಿಂದೂ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ವಿಚಾರ ಮಾಡಬೇಕು. ಎಲ್ಲ ಭೇದ ಭಾವವನ್ನ ಮರೆತು ನಮ್ಮ ಆಚಾರ ವಿಚಾರ ಸಂಸ್ಕಾರ, ನಮ್ಮ ನಂಬಿಕೆ ನಮ್ಮ ಮನೆಯಲ್ಲಿ ಪಾಲನೆ ಮಾಡುವ. ಆದರೆ ನಾವು ಸಮಷ್ಟಿಯಾಗಿ ನಾವೆಲ್ಲ ಒಂದೇ ಎನ್ನುವುದು, ನೀವು ಯಾವ ಕೇಳಿದ್ರು ಕೂಡ ನಾನು ಹಿಂದೂಗಳಪ್ಪ, ಅವನು ಹಿಂದೂ, ಆದ್ರಿಂದ ಅವ್ರ ಮನೆ ನಾವು ಹೋಗುವ, ಅವ್ರ ಮನೆ ಪ್ರೀತಿಯಿಂದ ಮಾತಾಡಿಸುವ, ಅವರ ಪಕ್ಕಕ್ಕೆ ಕೂರಿಸುವ, ನಮ್ಮ ಮನೆಗೆ ಕರೆಯುವ. ಹೀಗೆ ನಿಮ್ಮ ಮನೆಯಲ್ಲಿ ಆ ಪರಿವರ್ತನೆ ಆದಾಗ ಹಿಂದೂ ಸಮಾಜ ಗಟ್ಟಿಯಾಗತ್ತೆ. ಅದಕ್ಕೆ ನೀವು ನಾಂದಿ ಹಾಡಬೇಕು. ಇದು ಗಟ್ಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಿದ್ದ ಹಾಗೂ ಅದನ್ನ ತಡಿಲಿಕ್ಕೆ ಅನೇಕರು ಪ್ರಯತ್ನ ಮಾಡ್ತಾರೆ. ಅದು ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಮತ್ತೆ ಮತ್ತೆ ಹೇಳ್ತಾ ಇದ್ದೇವೆ, ಧರ್ಮ, ಆಧ್ಯಾತ್ಮ, ಸಂಸ್ಕಾರ, ಸಂಸ್ಕೃತಿ ಈ ವಿಚಾರ ಬಂದಾಗ ರಾಜಕೀಯ ಪಕ್ಷವನ್ನ ಅಲ್ಲಿ ನೀವು ಪ್ರವೇಶ ಮಾಡಬಾರದು. ಅದನ್ನ ನೀವು ತಿಳ್ಕೊಬೇಕು. ಪಕ್ಕದ ಮನೇಲಿ ಆತರ ಯಾರು ಮಾಡ್ತಾ ಇದ್ರೆ ಕೂಡಲೇ ಹೇಳ್ಬೇಕು, ನೋ ಮಾಡಬೇಡಿ. ಆಧ್ಯಾತ್ಮ, ಧರ್ಮ, ದೇವರ ವಿಚಾರ ಬಂದಾಗ ನಮ್ಗೆ ಪಕ್ಷ ಬೇಡ. ಪಕ್ಷ ಅರ್ಧ ಗಂಟೆಗೆ ಬದಲು ಮಾಡ್ತಾರೆ, ದೇವರು ಬದಲು ಮಾಡಕ್ಕಾಗತ್ತಾ? ಹೌದಾ? ಆಗೋದಿಲ್ಲ ತಾನೆ. ಆದ್ದರಿಂದ ನೀವು ಇದರ ಬಗ್ಗೆ, ಯಾಕೆ ನೋಡಿ, ಮುಸ್ಲಿಂ ಬಾಂಧವರು ಯಾವತ್ತೂ ಕೂಡ ರಾಜಕೀಯ ಪಕ್ಷವನ್ನು, ಧರ್ಮವನ್ನು ಬೆರೆಸಿಲ್ಲ. ಧರ್ಮ ಬೇರೆ,
ರಾಜಕೀಯ ಬೇರೆ. ನೀವು ಕಲ್ತುಕೊಳ್ಳಿ. ಇವತ್ತು ಯಾಕೆ ಸ್ವಲ್ಪ ಸಂಖ್ಯೆ ಕಮ್ಮಿ ಆಗುತ್ತೆ ಗೊತ್ತುಂಟಾ? ಅವರಿಗೆ ಹಿಂದೂ ಧರ್ಮದ ಮೇಲೆ ಅಭಿಮಾನ ಇರ್ತದೆ, ಆದ್ರೆ ಅವ್ರಿಗೆ ಅನ್ಸುತ್ತೆ ಇದಕ್ಕೆ ಹೋದ್ರೆ ಇನ್ನೊಂದು ಏನಾಗುತ್ತೇನೋ, ಇನ್ನೊಬ್ಬರಿಗೆ ಪ್ಲಸ್ ಆಗುತ್ತೇನೋ, ನಮಗೆ ಮೈನಸ್ ಆಗುತ್ತೇನೋ, ಈ ರೀತಿ ಭ್ರಮೆಯಲ್ಲಿ ಮುಳುಗಿ ಇವತ್ತೇನಾಗಿದೆ ಗೊತ್ತುಂಟಾ? ಅವರ ಒಂದು ತಾತ್ಕಾಲಿಕ ರಾಜಕೀಯ ಲಾಭಕ್ಕಾಗಿ ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ದೇವರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಇದನ್ನು ಯಾರು ಒಪ್ಪಿಕೊಳ್ಳಬೇಡಿ. ಅರ್ಥ ಆಯ್ತಾ? ಈಗ ಕೆಲವು ಭಾರತದಲ್ಲಿ ಆಗ್ತಾ ಇರೋದು ಅದೇ. ಯಾವುದೇ ರೀತಿ ಕಮ್ಯುನಿಸ್ಟ್ ಇರ್ಬೋದು, ಮತ್ತೊಬ್ರು ಇರ್ಬೋದು, ಮಗದೊಬ್ರು ಇರ್ಬೋದು, ಯಾರೇ ಇರ್ಬೋದು, ಏನ್ ಮಾಡ್ತಾ ಇದ್ದಾರೆ ಕೇಳಿದ್ರೆ, ಅವರ ರಾಜಕೀಯ ಲಾಭಕ್ಕಾಗಿ, ಅವರ ಸ್ವಂತ ಪ್ರಯೋಜನಕ್ಕಾಗಿ ನಮ್ಮ ಧರ್ಮವನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಹಿಂದೂ ಸಮಾಜವನ್ನ, ನಮ್ಮ ತತ್ವವನ್ನ, ನಮ್ಮ ವಿಚಾರಧಾರೆಯನ್ನ, ನಮ್ಮ ಸಂಸ್ಕೃತಿಯನ್ನ, ನಮ್ಮ ಸಂಸ್ಕಾರವನ್ನ ಅವರು ಬಲಿ ಪಶು ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಯಾರು ಕೂಡ ಸೊಪ್ಪು ಹಾಕಬಾರದು. ಕೂಡಲೇ ಜಾಗೃತರಾಗಬೇಕು, ಅದನ್ನಲ್ಲೇ ಖಂಡಿಸಬೇಕು, ಒಗ್ಗಟ್ಟಾಗಬೇಕು, ಸಾಂಘಿಕ ಶಕ್ತಿಯಾಗಿ ನೀವು ಅದರ ವಿರುದ್ಧ ನಿಲ್ಲಬೇಕು. ಆದ್ದರಿಂದ ಈ ವಿಚಾರದಲ್ಲಿ ಇವತ್ತು ಜಾಗೃತಿಯನ್ನ ಈ ಹಿಂದೂ ಸಮಾಜೋತ್ಸವ ಮಾಡಲಿ ಅಂತ ಹೇಳ್ತಾ, ಇವತ್ತಿನ ಸಮಾಜೋತ್ಸವ ಕಾರ್ಯಕ್ರಮದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾಗವಹಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ, ಸೇವೆ ಮಾಡತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆ ಶಾರದಾ ಲಕ್ಷ್ಮೀ ನರಸಿಂಹ ದೇವರ ಪರಿಪೂರ್ಣ ಅನುಗ್ರಹ ಸದಾ ಇರಲಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ಓಂ ತತ್ಸತು.